ಆ ಲಂಕಿಣಿ ಲಂಕೆಗೆ ಅಧಿದೇವತೆಯಾದ್ದರಿಂದ ಆ ಬಾಗಿಲಿಗೆ ಅಗಾಧವಾಗಿ ಹೊರಗೆ ಆ ಬಾಗಿಲೆಷ್ಟರಕ್ಕೂ ನಿದ್ದೆ ಮಾಡ್ತಾ ಕೂತಿದ್ಲಂತೆ. ಹನುಮಂತ ನೋಡಿದ, ಇಲ್ಲಿ ಯಾಕೆ ನಾ ಸುಮ್ಮನೆ ತಕರಾರು ಮಾಡೋದು, ಮೆತ್ತ ಒಳಗೆ ಹೋದ್ರಾಯ್ತು ಅಂತ ರಾಮಂತ ಸಣ್ಣ ಕಪಿಯ ರೂಪ ಧರಿಸ್ಕೊಂಡು ಒಳಗೆ ನುಗ್ಗಿದ. ನಿದ್ದೆ ಮಾಡುತ್ತಿದ್ದ ಈ ಲಂಕಿಣಿ ಹನುಮಂತನ ಬಾಲ ಹಿಡಿದು ದರದರ್ದನ್ನು ಎಳೆದ್ಬಿಟ್ಲು. ಹನುಮಂತ ನೋಡಿದಮ್ಮ, ಇದ್ಯಾಕಮ್ಮ ಹಿಂಗೆ ಎಳೆದಾಕ್ಬಿಟ್ಟೆ? ಹೇ ಕಪಿ, ಸಣ್ಣ ಮಾತ್ರದ ಕಪಿಯಾದ ನೀನು ನನ್ನನ್ನು ಮೀರಿ ಒಳಗಡೆಗೆ ಹೋಗಲು ನೋಡುತ್ತಿರುವೆಯಾ? ಸಾಧ್ಯವಿಲ್ಲ. ಹನುಮಂತ ಅಂದ, ಓಹೋ, ನನ್ನನ್ನು ಮೀರಿ ಎಂದರೆ ನಿನಗೆ ಈ ಅಗಾಧವಾದ ರೂಪಿರುವುದರಿಂದ ಅಹಂಕಾರವೇನು? ನೋಡು ನನ್ನನ್ನ, ಶ್ರೀರಾಮಂತ. ಆಕೆ ಎಷ್ಟು ಎತ್ತರ ಇದ್ಲೋ ಅಷ್ಟೆತ್ತರಕ್ಕೆ ತಾನು ಬೆಳೆದ. ಆಕೆಗೆ ಸಿಟ್ಟು ಬಂತು. ಎಲ್ಲವೋ ಕಪಿ, ನೀನು ಮಾಯಾವಿದ್ಯೆ ಕಲ್ತಿರುವೆಯಾ? ನೋಡು ನನ್ನನ್ನ ಅಂತ ಹನುಮಂತನಿಗೆ